ನಂದಿನಿ ಯಾಕೋ ಹೇಳಿ ಕಳಿಸಿದ್ಲು, ಯಾಕೆ ಅಂತ ಗೊತ್ತಿಲ್ವಲ್ಲ. ನಂದಿನಿ, ನಂದಿನಿ. ಏನಮ್ಮ ಮಧು, ನಂದಿನಿ ಇಲ್ವಾ? ಅವಳು ಇಲ್ಲ ಎಲ್ಲ ಹೋಗಿದ್ದಾಳೆ ಹೊರಗಡೆ. ಕುತ್ಕೊಳ್ಳೋಣ, ಬರ್ತಾಳೆ, ಕುತ್ಕೊಳ್ರಿ. ಎಲ್ಲಿಗೆ ಹೋಗಿದ್ದಾಳೆ? ಎಲ್ಲಿಗೆ ಅಂತ ಗೊತ್ತಿಲ್ಲ, ನಮ್ಗೇನು ಗೊತ್ತಾಣ, ನಾನು ಅವಾಗ ಇರಲಿಲ್ಲ. ಎಲ್ಲ ಹೋಗಿರ್ಬೋದು, ಬರ್ತಾಳೆ, ಕುತ್ಕೊಳ್ರಿ. ನೀರ್ಗಿರಿ ಏನಾರ ಕುಡಿತೀರಾ? ಬೇಡಮ್ಮ, ಏನು ಬೇಡ, ನೀರ್ಗೀರು ಏನು ಬೇಡ. ನಾನು ನಂದಿನಿ ಏನಕ್ಕೋ ಹೇಳಿ ಕಳಿಸಿದ್ಲು, ಅದಕ್ಕೆ ಬಂದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ. ಪಾಪನು ಅವಳೇ ಎತ್ಕೊಂಡು ಹೋಗಿದ್ದಾಳ. ಪಾಪನ್ನ ಸಿದ್ದು ಎತ್ಕೊಂಡು ಹೋಗಿರ್ಬೇಕೇನೋ. ನಂದಿನಿ ಇಲ್ಲೇ ಎಲ್ಲ ಹೋಗಿರ್ಬೇಕು ಅನ್ಸುತ್ತೆ. ಬರ್ತಾಳೆ ಇರ್ರಿ. ಏನಣ್ಣ ಸಮಾಚಾರ, ಏನು ವಿಷಯ? ವಿಷಯ ಏನು ಅಂತ ಗೊತ್ತಿಲ್ಲ. ಅಣ್ಣನ ಬರ ಕೇಳು ಅಂತ ಹೇಳಿ ಆ ಮಂಜನ ಕೈಲಿ ಹೇಳಿ ಕಳಿಸಿದ್ಲು ನಂದಿನಿ, ಅದಕ್ಕೆ ಬಂದೆ. ಅವಳೇ ಇಲ್ವಲ್ಲ, ಈಗ ಹೇಳಿ ಕಳಿಸ್ಬಿಟ್ಲು, ಎಲ್ಲೋದ್ಲು? ಬರ್ತಾಳೆ, ಇರೋಣ, ಕುತ್ಕೊಳ್ರಿ. ನಿಮಗೆ ಕಾಪಿನಾದ್ರೂ ಕಾಸು ಕೊಡ್ತೀನಿ ಇರ್ರಿ. ಅಯ್ಯೋ ಬೇಡಮ್ಮ, ಮಧು ಮಧು ಬೇಡ. ಅಯ್ಯೋ, ಒಂದು ಸ್ವಲ್ಪ ಕಾಸು ಕೊಡ್ತಿದ್ದೆ, ತಿರ್ಗಾ ನಿಮ್ಮ ತಂಗಿ ಬಂದರೆ ಬೈಕಳಲ್ವಾ? ನೋಡಿ, ನಮ್ಮ ಅಣ್ಣಗೆ ಒಂದು ಲೋಟ ಕಾಪಿನೂ ಕಾಸು ಕೊಟ್ಟಿಲ್ಲ ಇವಳು ಅಂತಾನ. ಅಣ್ಣ ಅಣ್ಣ ಯಾವಾಗ ಬಂದಣ್ಣ? ಈಗ ತಾನೇ ಬಂದೆ ನಂದಿನಿ. ನೀನೆಲ್ಲಿ ಹೋಗಿದ್ದೆ? ಎಲ್ಲಿ ಪಾಪು? ಅವನ್ನ ಅವರಪ್ಪ ಎತ್ಕೊಂಡು ಹೋಗಿದ್ದಾರೆ. ಇಲ್ಲೇ ಎಲ್ಲ ಆಟ ಆಡ್ಸ್ಕೊಬತ್ತೀನಿ ಅಂತೇಳಿ ದೇವಸ್ಥಾನದ ಹತ್ರ ಕರ್ಕೊಂಡು ಹೋದ್ರು. ನೀನಿನ್ನ ಲೇಟಾಗಿ ಬರ್ತೀಯೇನೋ, ಮನೆ ಹತ್ರ ಇದೆಯೋ ಇಲ್ವೋ ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಹಸುಗಳಿಗೆ ಹುಲ್ಲು ಹಾಕಿರ್ಲಿಲ್ಲ, ಹಾಕ್ಬಿಡು ಅಂತ ನಮ್ಮ ಮನೆಯವ್ರು ಹೇಳಿದ್ರ, ಹಾಕ್ ಬರೋಣ ಅಂತ ಕೊಟ್ಟಿಗೆ ಹತ್ರ ಹೋಗಿದ್ದೆ. ಯಾವಾಗ ಬಂದೆ? ಎಷ್ಟೊತ್ತು ಬಂದು? ಈಗ ತಾನೇ ಬಂದ್ರು ನಂದಿನಿ. ನಾನು ಕಾಪಿ ಕಾಸು ಕೊಡ್ತೀನಿ ಅಂತಂದೆ. ಏನು ಬೇಡ ಕಣಮ್ಮ ಅಂತಂದ್ರು. ಹೌದಾ? ಯಾಕಣ್ಣ ಕಾಪಿ ಕುಡಿಯಲ್ವಾ? ಕುಡಿ ಒಂದಿಷ್ಟು. ಬೇಡ ನಂದಿನಿ, ಕಾಪಿ ಬೇಡ. ಈಗಿನ ಅಲ್ಲೆಲ್ಲ ಹೋಟ್ಲಿಗೆ ಹೋಗಿದ್ದೆ, ಹೋಟ್ಲಾಗ ಬೇರೆ ಕುಡ್ದೆ. ಆಗ್ಲಾಗ್ಲ ಕಾಪಿ ಕುಡಿದ್ರೆ ಬೇಡ, ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ. ಏನು ಹೇಳಿ ಕಳ್ಸಿದ್ದಲ್ಲ? ಏನು ಇಲ್ಲ ಅಣ್ಣ, ಅದು ಸ್ವಲ್ಪ ದುಡ್ಡಿತ್ತು ನನ್ನ ಹತ್ರ. ಇಷ್ಟು ವರ್ಷದಿಂದನ, ಒಂದೂವರೆ ವರ್ಷದಿಂದನ ಅಲ್ಮಾರಿದ್ದು ಎಲ್ಲ ದುಡ್ಡು ಕೂಡಿಟ್ಟಿದ್ದೆ. ಅದಕ್ಕೆ ಅದರಲ್ಲಿ ಏನಾದ್ರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೀನು ಇದ್ರೆ ನಿನಗಾದ್ರೆ ಗೊತ್ತಿರುತ್ತೆ ಅಲ್ವಾ, ಅದಕ್ಕೆ ನಿನ್ನ ಕರೆಯ ಕೇಳಿದ್ದು. ಹೌದಾ? ಎಷ್ಟು ಕೂಡಿಟ್ಟಿದ್ಯಾ? ಅದು ಒಂದು 6-7 ಲಕ್ಷ ಐತೆ. ಅದಕ್ಕೆ ಅದರಲ್ಲಿ ಏನು ಮಾಡ್ಬೋದಣ್ಣ? ಹೌದಾ? ಅಷ್ಟೊಂದು ಕುಡಿಕೊಂಡಿದ್ಯಾ? ಪರವಾಗಿಲ್ಲ. ಏನ್ರಾಗ ಬಂತು ಅಷ್ಟೊಂದು? ಇನ್ನೇನಣ್ಣ, ಹಾಲಿಂದ್ರಾಗೆ ಹಾಲು ಮಾರಿದ್ದು ದುಡ್ಡು, ಆಮೇಲೆ ತೋಟದಾಗೆ ತೆಂಗಿನಕಾಯಿ ಮಾರಿದ್ದು, ಅದ್ರಾಗು ಆಮೇಲೆ ಎಲ್ಲ ಹಸುಗಳು ಕರುಗಳಿದ್ವಲ್ಲ, ಒಂದೆರಡು ಮಾರಿದ್ವಿ. ಅದ್ರಾಗಷ್ಟು ದುಡ್ಡು ಬಂತು. ಅದನ್ನೆಲ್ಲನ ಸ್ವಲ್ಪ ಬ್ಯಾಂಕಿಗೆ ಇಕ್ಕಿದ್ದೆ. ಹಂಗೇನೆ ಅದು ಇದು ಮ್ಯೂಚುವಲ್ ಫಂಡ್ ಅಂತೇಳಿ ಬ್ಯಾಂಕ್ನಲ್ಲಿ ಹಾಕಿದ್ದೆ. ಅದರಲ್ಲಿ ಸ್ವಲ್ಪ ಎಲ್ಲನ ದುಡ್ಡು ಚೆನ್ನಾಗಿ ಬಂದೈತೆ. ಅದಕ್ಕೆ ಏನಾದ್ರೂ ಮಾಡೋಣ ಅಂತ, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಎಲ್ಲಾದರೂ ಟೌನಲ್ಲಿ ಶಿರಾ ಹಿರಿಯೂರು ಅಥವಾ ತುಮಕೂರು ಬೇಡ, ಇಲ್ಲೇ ಹತ್ರದಲ್ಲಿ ಶಿರಾ ಹಿರಿಯೂರಾದರೆ ಎಲ್ಲಾದರೂ ಸೈಟ್ ತಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನೇ ಹೇಳೋಣ, ಏನು ಮಾಡೋದು? ಹೌದಾ? ಹಂಗಾದ್ರೆ ಅಲ್ಲಿ ಸೈಟ್ ತೊಗೋಬೇಕು ಅಂದರೆ ಮಿನಿಮಮ್ ಅಂದರೆ ಒಂದು 10 ಲಕ್ಷನಾದರೂ ಇರಬೇಕಮ್ಮ. ಈಗ ಬೇರೆ ಸೈಟ್ ಎಲ್ಲ ಜಾಸ್ತಿ ರೇಟ್ ಆಗಿದ್ದಾವೆ. 6-7 ಲಕ್ಷ ಅಂತಂದರೆ ಆಗಲ್ಲ. ಒಂದು 10 ಲಕ್ಷನಾದರೂ ಇದ್ದರೆ ಎಲ್ಲ ನೋಡ್ಬೋದಾಗಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ನಮಗೆ ಗೊತ್ತಾಗ್ದಂಗೆ 6-7 ಲಕ್ಷ ರೂಪಾಯಿ ಇವಳು ಕ್ಯಾಶ್ ಇಟ್ಕೊಂಡವಳ ನಂದಿನಿ. ನೋಡ್ದ, ದುಡ್ಡಿಲ್ಲ ಅಂತ ನಮ್ಮನೆ ಯಾಮಾರಿಸ್ಬಿಟ್ಲು. ಸಿದ್ಧ ದುಡ್ದು ತಂದು ಕೊಡ್ತಾನೆ. ಇವಳು ಯಾಕೆ ಮ್ಯೂಚುವಲ್ ಫಂಡ್ಸ್ ಅಂತೆ, ಮ್ಯೂಚುವಲ್ ಅದೇನೇನು ಹಾಕಿವಳು, ಏನು ಕತ್ತಿಯೋ? 10 ಲಕ್ಷನ? ಸರಿ ಅಣ್ಣ, ಇನ್ನೊಂದು 3 ಲಕ್ಷನ ಹೆಂಗಾದ್ರೂ ಮಾಡಿ ಹೊಂದಿಸ್ತೀನಿ ನಾನು. ನೀನು ಯಾವುದಾದ್ರೂ ಒಂದು ಒಳ್ಳೆ ಸೈಟ್ ಇದೆ ನೋಡೋಣ. ಆಯಿತು ನಂದಿನಿ, ನೋಡ್ತೀನಿ ಹೇಳು. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಕಡಿಮೆ ರೇಟಿಗೆ ಸಿಗೋವಂಥದ್ದು ನೋಡ್ತೀನಿ. ಈಗ ಅದು ಅಲ್ಲದೆ ಸೈಟ್ಗಳ ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾವೆ. 10 ಲಕ್ಷಕ್ಕೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಮಿಕ್ಕಿರೋದ ಬೇಕು ಅಂದರೆ ನಾನೇ ಕೊಡ್ತೀನಿ, ತಗೋ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನು 10 ಲಕ್ಷ ಹೊಂದಿಸು, ಮಿಕ್ಕಿರೋದ ಮೇಲೆ ಎಷ್ಟು ಬಂದ್ರೂ ನಾನೇ ಹಾಕಿ ನಿನಗೆ ಸೈಟ್ ಕೊಡಿಸ್ತೀನಿ, ಏನೂ ತೊಂದರೆ ಇಲ್ಲ. ನಮ್ಮವನು ಅಪ್ಪನ ಹೆಸ್ರಿಗೆ ಇದಾವಲ್ಲ 2 ಸೈಟು. ಅವು ಈಗ ಏನಿಲ್ಲ ಅಂತಂದ್ರೂ 20 ಲಕ್ಷಕ್ಕೆ ಬಾಳ್ತವೆ. ಯಾಕೆಂದರೆ ಅದು ಆಲೇನೆ ತೊಗೊಂಡು ಒಂದು 10 ವರ್ಷ ಆಯ್ತಲ್ವ ನಮ್ಮ ಅಪ್ಪ ತಗೊಂಡು. ಅದಕ್ಕೆ ಅವು ಇವಾಗ ಆಲೇನೆ ಇನ್ನೇನು ಅಲ್ಲಿ ಮನೆ ಕಟ್ಟೋರು ಕೇಳ್ತಾರೆ. ಈಗ ಸ್ವಲ್ಪ ಸೈಟ್ಗಳಂದರೆ ಸ್ವಲ್ಪ ಟೌನ್ ಬಿಟ್ಟು ಸ್ವಲ್ಪ ದೂರ ಆದರೆ ಕಡಿಮೆ ಸಿಗ್ತವೆ. ಒಂದು 12 ಲಕ್ಷ, ಒಂದು 10-12 ಲಕ್ಷಕ್ಕೆ ಸಿಗ್ಬೋದು. ಪ್ರಯತ್ನ ಮಾಡ್ತೀನಿ, ನೋಡೋಣ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ನಾನಿದ್ದೀನಿ ಹೇಳ್ದಲ್ಲ, ಅಷ್ಟು ಸಾಕು ಬಿಡು. ಸರಿ ಅಣ್ಣ, ಆಯಿತು. ನೀನು ಇದ್ರೆ ಹಾಕು. ನಾನು ಮತ್ತೆ ಹಾಲು ಹಾಕಿ ಡೈರಿಗೆ ಕೊಡ್ತೀನಿ. ಆದಮೇಲೆ ನೀನು ಎಷ್ಟು ಕೊಡ್ತೀಯೋ ಅಷ್ಟನ್ನ. ಮರಿದಂಗೆ ಸೈಟು ಯಾವುದೇ ವಿವಾದ, ಯಾವುದು ಮೋಸ ಗೀಸ ಇರಬಾರ್ದಣ್ಣ. ಯಾಕೆಂದರೆ ನಾನು ಓಡಾಡೋಕ್ಕಾಗಲ್ಲ, ನಮ್ಮ ಮನೆಯವ್ರಿಗೂ ಅಷ್ಟು ಓಡಾಡೋದು ಗೊತ್ತಾಗಲ್ಲ. ಅದಕ್ಕೇನೆ
ಸರಿ ಆಯ್ತು ಬಿಡು, ನೋಡೋಣ. ನೋಡಿಬಿಟ್ಟು ಯಾವುದಕ್ಕೂ ವಿಚಾರಿಸ್ತೀನಿ. ಒಂದೆರಡು ಸೈಟ್ ನೋಡಿರ್ತೀನಿ, ಒಂದೆರಡು ಮೂರ. ನಿನ್ಗೆ ಯಾವ್ದು ಓಕೆ ಆಗುತ್ತೋ ಅದನ್ನೇ ರಿಜಿಸ್ಟರ್ ಮಾಡ್ಸೋಣ ತೀರಾನ, ಎಲ್ಲ ಓಕೆ ಆದರೆ. ದುಡ್ಡು ಹೊಂದಿಸ್ಕೊ ನೀನು. ನಾನು ಇವತ್ತಿಲ್ಲ ನಾಳೆ ಹೋಗ್ತೀನಿ, ಟೌನ್ಗೆ ಹೋಗ್ತೀನಿ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಹತ್ರನೇ ವಿಚಾರಿಸ್ತೀನಿ. ಯಾವುದಾದ್ರೂ ಸೈಟ್ ಇದ್ದರೆ ಕೊಡೋ ಅಂಥದ್ದು ಕಡಿಮೆ ರೇಟಿಗೆ ಅಂತ ನೋಡು ಅಂತ ಹೇಳ್ತೀನಿ. ಸರಿ ಅಣ್ಣ ಆಯ್ತು, ಅದಕ್ಕೆ ನೀನು ಹೇಳಿ ಕಳ್ಸಿದ್ದು. ನಾನೇ ಅಲ್ಲಿಗೆ ಬರೋಣ ಅಂತ ಅನ್ಕೊಂಡೆ. ಬೇಡ ಬಿಡು, ನೀನೇ ಇಲ್ಲಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಳಿಸ್ತೆ ಅಷ್ಟೇನೆ. ಯಾರು ಮುಂಚೆ ಹೇಳಿದ್ದ? ಅವನೇ ಹೇಳ್ದ, ನಂದಿನಿ ಅಕ್ಕ ಕರಿತೈತೆ ಹೋಗ್ಬೇಕಂತೆ ಅಣ್ಣ ಅಂತನ. ನಾನು ಯಾಕೆ ಏನು ಎತ್ತ ಅಂತನ ಬಂದೆ ಹಂಗೂನು. ನಡಿಯಪ್ಪ ನಡಿ, ನಿಮ್ಮಮ್ಮ ಅಲ್ಲೇ ಬಂದ್ಬಿಟ್ಟಿದ್ದಾಳೆ ನಂದಿನಿ. ಓ ಸಿದ್ದು, ಎಲ್ಲಿ ಕರ್ಕೊಂಡು ಹೋಗಿದ್ದೆ ನನ್ನ ಅಳಿಯನ? ಬಾರೋ ಸಮ್ಮು, ಬಾರೋ ಇಲ್ಲಿ. ಇಲ್ಲೇ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿದ್ದೆ. ಹಂಗೆ ಅಂಗಡಿ ಕರ್ಕೊಂಡು ಹೋಗಿ ಒಂದು ಚಾಕ್ಲೇಟ್ ಕೊಡಿಸ್ದೆ, ಅಲ್ಲೇ ತಿಂದ್ಬಿಟ್ಟ. ನಂದಿನಿ, ಊಟಕ್ಕಿಡು ನಿಮ್ಮ ಅಣ್ಣನಿಗೆ. ಊಟ ಮಾಡೋಣ, ಊಟಕ್ಕೆ ಇಕ್ಕ ಬರ್ತೀನಿ. ಅಯ್ಯೋ ಬೇಡ ನಂದಿನಿ, ಊಟ ಗಿಟ ಏನು ಬೇಡ. ಈಗ ತಾನೇ ಬರ್ಬೇಕಾದ್ರೆ ಊಟ ಮಾಡ್ಕೊಂಡು ಬಂದೆ ಅಂತ ಹೇಳ್ದಲ್ಲ. ಹೋಟ್ಲಿಗೆ ಬೇರೆ ಹೋಗಿದ್ದೆ, ಟೀ ಕುಡ್ದು ಬಂದೆ, ಸಾಕಾಗೈತೆ. ಟೀ ಕಾಫಿ ಊಟ ಏನು ಬೇಡ. ನೀನೇನೋ ಹೇಳಿ ಕಳ್ಸಿದ್ದಲ್ಲ, ಅದಕ್ಕೆ ಬಂದೆ ನೋಡು. ಇವನಿಗೆ ಏನನ್ನ ತರೋದೇ ಮರ್ತ್ಬಿಟ್ಟೆ. ಬಿಡು, ನಾಳೆ ಹೋಗ್ತೀನಲ್ಲ ಶಿರಾಕ್ಕೆ, ನಿನಗೆ ಏನಾದರೂ ಗೊಂಬೆ ತಗೊಂಬರ್ತೀನಿ ಆಟ ಆಡೋಕ್ಕೆ. ಅಯ್ಯೋ ಗೊಂಬೆ ಗಿಂಬೆ ಎಲ್ಲ ಬೇಡ ಬಿಡೋಣ. ಒಂದ್ ಸ್ವಲ್ಪ ಹೊತ್ತೆ ಅಷ್ಟೇನೆ ಆಟ ಆಡ್ತಾನೆ, ಆಮೇಲೆ ಬಿಸಾಕ್ತಾನೆ. ಎಷ್ಟೊಂದು ಗೊಂಬೆಗಳು ತಂದಿರವೆಲ್ಲ ಆ ಮನೆಗಿದ್ದಾಗ ತಂದಿದ್ದಲ್ಲ, ಎಲ್ಲ ನಾ ಚಿಲ್ದಕ್ಕೆ ಹಾಕಿ ಎತ್ತಿಟ್ಟಿದ್ದೀನಿ. ಅವೇ ಮಸ್ತಾಗಿದ್ದಾವೆ, ಏನ್ ತರಕ್ ಹೋಗ್ಬೇಡ ಬಿಡು. ಹೌದಾ, ಮತ್ತೇನು ತರನ? ಏನಾದರೂ ತಿನ್ನೋ ಐಟಮ್ ತತ್ತೀನಿ ಬಿಡು ಹೋಗ್ಲಿ. ಮತ್ತೆ ನಿನಗೇನು ತರಲಿ? ನನಗೇನು ಬೇಡ ಕಣ ಅಣ್ಣ, ನನಗೇನು ತರ್ತೀಯ? ಅವನಿಗೇನಾದ್ರೂ ತಿನ್ನಕ್ ತರಂಗಿದ್ರೆ ತಗೊಂಬ. ಸುಮ್ಮನೆ ಆಟ ಆಡೋ ಐಟಮ್ ತಗೊಂಬದ್ದು, ಸುಮ್ಮನೆ ಯಾಕೆ ದುಡ್ಡು ಅಧ್ವಾನ ಮಾಡ್ತೀಯ? ಸ್ವಲ್ಪ ಹೊತ್ತು ಆಟ ಆಡಲ್ಲ, ಬಾಲ್ಗಿಲ್ ಸಿಕ್ಕಿದ್ರೆ ಆಟ ಆಡ್ತಾನೆ ಅಷ್ಟೇನೆ. ಅಯ್ಯೋ ಅಯ್ಯೋ ಅಯ್ಯೋ, ಏನಿದು? 6-7 ಲಕ್ಷ 10 ಲಕ್ಷ ಕೊಟ್ಟು ಸೈಟ್ ತಂತಾಳ ನಂದಿನಿ. ಇದನ್ನ ಅತ್ತೆಗೆ ಹೇಳ್ಬೇಕು. ನೋಡ್ದ, ದುಡ್ಡಿಲ್ಲ ಅಂತೇಳಿ ನಮ್ಮ ಹತ್ರ ಎಲ್ಲ ಮನೆ ಖರ್ಚಿಗೆಲ್ಲ ಅರ್ಧ ಹಾಕ್ಸಿ ಇವಳೆಲ್ಲ ದುಡ್ಡು ಉಳಿಸ್ಕೊಂಡು ಸೈಟ್ ತಾಂತ ಇದ್ದಾಳೆ. ಇದನ್ನ ಅತ್ತೆಗೂ ನನ್ನ ಗಂಡಗೂ ಹೇಳ್ಬೇಕು ಬೇಗ. ರೀ, ಅದೇ ನಮ್ಮ ಹತ್ರ ಉಳಿದಿರೋ ದುಡ್ಡಿತ್ತಲ್ಲ, ಅದಕ್ಕೆ ಸೈಟ್ ತಗೊಳ್ಳೋಣ ಅಂತ ಅಣ್ಣಗೆ ಸೈಟ್ ನೋಡಕ್ ಹೇಳಿದೀನಿ. ಸೈಟ್ ತಗೊಳ್ಳೋಣ ಅಲ್ವಾ? ಸರಿ ನಂದಿನಿ, ಆಯ್ತು ತಗೊಂಬನ ಬಿಡು. ಅದಕ್ಕೆ ಎಷ್ಟು ಬೇಕಾಗುತ್ತೆ? ದುಡ್ಡು ಜಾಸ್ತಿ ಬೇಕಾಗುತ್ತೇನೋ ಸೈಟ್ ತಾಮಕ್ಕೆ? ನಮ್ಮೂರಾಗೇನಾ? ಅಯ್ಯೋ ರೀ, ನಮ್ಮೂರಾಗೆ ಹಳ್ಳಿಲಿ ತಗೊಂಡ್ರೆ ಸೈಟ್ ವ್ಯಾಲ್ಯೂ ಬರಲ್ಲ. ತಾಲೂಕು ಅಂತ ಇದ್ರಲ್ಲಿ ತಗೊಂಡ್ರೆ ವ್ಯಾಲ್ಯೂ ಬರುತ್ತೆ. ವರ್ಷಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ವರ್ಷಕ್ಕೆ 1 ಲಕ್ಷ ಜಾಸ್ತಿ ಆಗುತ್ತೆ ಅಲ್ವೇನಣ್ಣ? ಹೌದು ಸಿದ್ದು, ಸೈಟ್ ತಾಳಂಗಿದ್ರೆ ನೀವು ಶಿರಾ ಹಿರಿಯರು ಅಲ್ಲಿ ತಗೊಳ್ರಿ. ಒಂದು 2-3 ಲಕ್ಷ ಸಾಲ ಆದ್ರೂ ತೀರಿಸ್ಬೋದು. ಸೈಟ್ ತಗೊಂಡ್ರೆ ಬಂಡವಾಳ ಆಗಿರುತ್ತೆ, ವರ್ಷನೂ ಜಾಸ್ತಿ ಆಗುತ್ತೆ ವ್ಯಾಲ್ಯೂ. ಇಲ್ಲಿ ಹಳ್ಳಿಲೆಲ್ಲ ತಗೊಂಡ್ರೆ ಜಾಸ್ತಿ ಆಗಲ್ಲ. ಹೌದಾ, ಸರಿ ನಂದಿನಿ ಹೆಂಗೆ ಹೇಳ್ತಾಳೋ ಹಾಗೇನೆ ಅಲ್ಲೇ ತಗೊಂಬನ. ಆದರೆ ದುಡ್ಡೆಲ್ಲ ಅಷ್ಟೊಂದು ನಮ್ಮ ಕೈಲೇ ಹೊಂದ್ಸಕ್ಕಾಗತ್ತಾ? ಶಿರಾದಾಗೆಲ್ಲ ಜಾಸ್ತಿ ಅಂತೆ ಸೈಟ್ಗಳು. ಹೌದು, ಮತ್ತೆ ಟೌನ್ ಅಂದಮೇಲೆ ಜಾಸ್ತಿನೇ ಇರುತ್ತೆ. ಮಿನಿಮಮ್ ಅಂದರೆ ಒಂದು 10 ಲಕ್ಷ ಅಂತೂ ಇರುತ್ತೆ. ಅದು ಕೊನೆಯಲ್ಲಿ ಹತ್ರದಲ್ಲಂದರೆ ಸ್ವಲ್ಪ ಜಾಸ್ತಿ, 15 ಲಕ್ಷ 20 ಲಕ್ಷ ಹೇಳ್ತಾರೆ. ಸ್ವಲ್ಪ ದೂರ ಆದರೆ ಟೌನ್ ಬಿಟ್ಟು ಸ್ವಲ್ಪ ಕಡಿಮೆ ಸಿಗ್ಬೋದು. ಆಯ್ತಣ್ಣ, ಪರವಾಗಿಲ್ಲ, ದೂರನೇ ಆಗ್ಲೇಳು, ನಮ್ಮ ಬಜೆಟ್ಗೆ ತಕ್ಕಂಗೆ ನೋಡು. ಸರಿ ಆಯಿತು ನಂದಿನಿ, ನಾನು ನೋಡ್ತೀನಿ, ಹೇಳು. ಬರಲ್ಲ ನಾನು? ಹಂಗೆ ಹೋಗ್ತೀಯ ಅಣ್ಣ? ಟೀನಾದ್ರೂ ಕುಡ್ದೋಗು, ಇಲ್ಲ ಹಾಲಾದ್ರೂ ಕಾಸ್ಕೊಂಬರ್ಲಾ? ಹಾಲು ಕುಡಿತೀಯಾ? ಬಾದಾಮಿ ಹಾಲು ಕುಡಿತೀಯಾ? ಅಯ್ಯೋ ಬೇಡ ಬಿಡು ನಂದಿನಿ. ನಂದಿನಿ, ನಿಮ್ಮ ಅಣ್ಣ ಇನ್ನೇನು ಕೇಳ್ತೀಯಾ? ಹೋಗು, ಬಾದಾಮಿ ಹಾಲು ಕಾಸ್ಕೊಂಬ ಹೋಗು. ನಮ್ಮ ಪಾಪಗೂ ನಿಮ್ಮ ಅಣ್ಣಗೂ ಇಬ್ರಿಗೂ ಒಂದೊಂದು ಲೋಟನ ಬಾದಾಮಿ ಹಾಲು ಮಾಡ್ಕೊಂಬರೋಗು, ಕುಡ್ದು ಹೋಗ್ತಾರೆ. ಸರಿ ಆಯ್ತು ಕಣ್ರಿ. ಅಣ್ಣ ಇಲ್ಲೇ ಇರು, ಹಾಲು ಕುಡ್ದು ಹೋಗುವಂತೆ. ಪಾಪನ್ಗೂ ಕುಡಿಸ್ಬೇಕಾಗಿತ್ತು, ಅವನಿಗೂ ಕುಡಿಸಿಲ್ಲ, ಇಬ್ರಿಗೂ ಮಾಡ್ಕೊಂಬರ್ತೀನಿ. ಸಿದ್ದು ಕೂತ್ಕೋ ಸಿದ್ದು. ಮತ್ತೆ ಹೆಂಗ್ ನಡೀತೈತೆ ಹೊಲ್ದಾಗೆಲ್ಲ? ಏನಾದರೂ ಬೆಳೆ ಹಾಕಿದ್ದೀರಾ? ಹಸುಗಳೆಲ್ಲ ಇನ್ನೂ ಹಾಲು ಚೆನ್ನಾಗಿ ಕರಿತಾವ? 2 ಕರಿತಾವ ಅಷ್ಟೇ, ಇನ್ನು 3 ಈಲಾಗಿದ್ದಾವೆ. ಒಂದೇನೋ ಸ್ವಲ್ಪ ಕರಿಯುತ್ತೆ, ಇನ್ನು 2 ಕರಿಯಲ್ಲ. ಇವಾಗ ಬಿಟ್ಟಿದ್ದೀನಿ, ಯಾಕಂದರೆ ಈಲಾಗಿದ್ದಾವಲ್ವಾ, ಇನ್ನೇನು ಸ್ವಲ್ಪ ದಿನದಲ್ಲಿ ಈತವೆ. ಅದಕ್ಕೇನೆ 2 ಮಾತ್ರ ಇನ್ನೂ ಈಲಾಗಿಲ್ಲ, ಕರಿತಾವೆ ಚೆನ್ನಾಗಿ. ಈಗ ಏನೋ ಒಂದು ದಿವಸಕ್ಕೆ ಒಂದು 20 ಲೀಟ್ರ್ ಹಾಕ್ತೀವಿ. ಬೆಳಗ್ಗೆ 10, ಸಾಯಂಕಾಲ 10. ಹೆಂಗೋ ಬಿಡು ಸಿದ್ದು, ಇಲ್ಲೇ ಹಸುಗಳ್ನ ಕಾದ್ಕೊಂಡು ನೀನು ಸಾಧಿಸ್ಬಿಟ್ಟೆ. ನಾವೇನೋ ಅಂದ್ಕೊಂಡಿದ್ವಿ, ನಾನು ನಮ್ಮ ಮನೆಯವರು, ನಮ್ಮ ಅಪ್ಪ ಅಮ್ಮ ಎಲ್ಲನ. ಅಂತೂ ಸೈಟ್ ತಗೊಂಬವರೆಗೂ ಬಂದಿದೀಯ. ಎಲ್ಲನ ನಿಮ್ಮ ತಂಗಿಯಿಂದನೇ. ಅವಳು ದುಡ್ಡು ಕುಡಿಕೊಂಡು ಅಲ್ಲಿ ಇಲ್ಲಿ ಏನೇನೋ ಹಾಕಿ ಬಡ್ಡಿ ಎಲ್ಲ ಬರಂಗೆ ಮಾಡಿ ಇಷ್ಟು ಸೈಟ್ ತಗೊಂಬವರೆಗೂ ಬರೋ ಥರ ಮಾಡಿರೋದು ಅವಳೇ ನಂದಿನಿನೇ. ನನಗೇನು ಅಷ್ಟು ಅದು ಏನು ಮಾಡಬೇಕು, ಎಲ್ಲ ಹಾಕಬೇಕು ಅಂತ ಗೊತ್ತಾಗಲ್ಲ. ಅವಳ ಕೈಯಾಗ ದುಡ್ಡಿರೋದಕ್ಕೆ ಚೆನ್ನಾಗಿ ಉಳಿಸಿದಾಳೆ ಅಷ್ಟೇ. ಹೆಂಗೋ ಇಬ್ರು ಅನ್ಯೋನ್ಯವಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇದ್ರಲ್ಲ. ನೀನು ದುಡ್ಡು ತಂದು ಕೊಟ್ಟಿದ್ದೆಲ್ಲ ನಂದಿನಿ ಒಳ್ಳೆ ರೀತಿಲಿ ಸೇವಿಂಗ್ಸ್ ಮಾಡ್ತಾ ಇದ್ದಾಳಲ್ಲ, ಅದೇ ಈಗ ನಿಮ್ಮನ್ನು ಕಾಯ್ತಾ ಇರೋದು. ಹೆಂಗೋ ಇಬ್ರು ಜಗಳ ಮಾಡ್ಕೊಂಡಂಗೆ ಇಬ್ರು ಅನ್ಸರ್ಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅದಕ್ಕೆ
ನೀವು ಜೀವನದಲ್ಲಿ ಉದ್ಧಾರ ಆಗ್ತಾ ಇದ್ದೀರಾ. ಏನೋ ನಿಮ್ಮಂತರ ದಯೆ, ದೇವ್ರ ದಯೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.